Back, dear students, let us solve the next important problem. Go to the question. What is given? A manufacturer has three machines 1, 2 and 3 installed in his factory. Machines 1 and 2 are capable of being operated for at most 12 hours, whereas machine 3 must be operated for at least 5 hours a day. She produces only two items M and N, each requiring the use of all the three machines. The number of hours required for producing one unit of each M and N on the three machines are given in the following table. So this is the table. She makes a profit of rupees 600 and rupees 400 on items M and N respectively. How many of each item should she produce so as to maximize her profit? Assuming that she can sell all the items that she produced, what will be the maximum profit? See, this is similar to the previous problems, manufacturing problems. So, tumba easy ide. Once again, let us go through the question. A manufacturer has three machines 1, 2 and 3 installed in her factory actually ಅದು. ಸೊ ನೋಡಿ ಇಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಮೂರು ಮೆಷಿನ್ಸ್ ಇದೆ 1, 2 and 3. Machine 1 and 2 are capable of being operated for at most 12 hours. What do you mean by at most? Less than or equal to? ಅದೇ ಮ್ಯಾಕ್ಸಿಮಮ್ ಅಂತ. ಅಂದರೆ ಮಿಷಿನ್ಸ್ 1 and 2 ಏನಿದೆ, ದೇ ಕ್ಯಾನ್ ರನ್ ಫಾರ್ ಅಟ್ಮೋಸ್ಟ್ 12 hours. ಅಂದರೆ 12 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಅವರ್ಸ್ ಅದು ರನ್ ಆಗ್ಬೋದು ಮಿಷಿನ್ಸ್ 1 and 2. ವೆರಾಸ್ ಮಿಷಿನ್ 3 ಮಸ್ಟ್ ಬಿ ಆಪ್ರೇಟೆಡ್ ಫಾರ್ ಅಟ್ ಲೀಸ್ಟ್ 5 hours ಎ ಡೇ. ಅಂದರೆ ಮಿಷಿನ್ 3 ಏನಿದೆ ಅದು ಮಿನಿಮಮ್ 5 hours ಆಪ್ರೇಟ್ ಮಾಡಲೇಬೇಕು, ಅದಕ್ಕಿಂತ ಜಾಸ್ತಿ ಮಾಡ್ಬೋದು. ಅಟ್ಲೀಸ್ಟ್ 5 hours ಎ ಡೇ ಅದು ರನ್ ಆಗಲೇಬೇಕು. ಅರ್ಥ ಆಗ್ತಿದೆಯಾ? ಅಟ್ಲೀಸ್ಟ್ ಅಂದರೆ ಏನೋ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಅಟ್ಮೋಸ್ಟ್ ಅಂದರೆ ಲೆಸ್ ದನ್ ಆರ್ ಈಕ್ವಲ್ ಟು. ರಿಮೆಂಬರ್ ದ ಡಿಫ್ರೆನ್ಸ್. ಓಕೆ. She produces only two items M and N requiring she produces only two items M and N each requiring the use of all the three machines. ಅಂದರೆ ಇಲ್ಲಿ ಎರಡು ಐಟಮ್ಸ್ನ ಮಾತ್ರ ತಯಾರು ಮಾಡ್ತಿದ್ದಾರೆ. ಏನದು? ಎಮ್ ಮತ್ತು ಎನ್ ಅನ್ನೋದು. ಆಯಿತಾ? ಸೊ ಎರಡು ಐಟಮ್ಸ್ ಪ್ರಿಪೇರ್ ಮಾಡಲಿಕ್ಕೆ 3 ಮೆಷಿನ್ಸೂ ಯೂಸ್ ಆಗೇ ಆಗುತ್ತೆ, ಯೂಸ್ ಮಾಡಲೇಬೇಕು ಅಂತ. ಅರ್ಥ ಆಗ್ತಿದೆಯಾ? ಮಿಷಿನ್ 1 ಬೇಕು, ಮಿಷಿನ್ 2 ಕೂಡ ಬೇಕು, ಮಿಷಿನ್ 3 ಕೂಡ ಬೇಕು. Okay. Next, the number of hours required for producing one unit of each of M and N on the three machines are given in the following table. ಅಂದರೆ ಒಂದೊಂದು ಐಟಮ್ನ ಒಂದೊಂದು ಯೂನಿಟ್ ತಯಾರು ಮಾಡಲಿಕ್ಕೆ, ಎಮ್ ಮತ್ತು ಎನ್ನ ಒಂದೊಂದು ಯೂನಿಟ್ ತಯಾರು ಮಾಡಲಿಕ್ಕೆ ಎಷ್ಟೆಷ್ಟು ಅವರ್ಸ್ ಬೇಕು ಅಂತ ಟೇಬಲಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡಿ ಇಲ್ಲಿ ನಂಬರ್ ಆಫ್ ಅವರ್ಸ್ ರಿಕ್ವೈರ್ಡ್ ಆನ್ ಮಿಷಿನ್ಸ್ ಆ್ಯಂಡ್ ಐಟಮ್ಸ್. ನೋಡಿ, ಐಟಮ್ ಎಮ್ಗೆ ಮಿಷಿನ್ 1ಅಲ್ಲಿ 1 hour ಬೇಕು, ಮಿಷಿನ್ 2ಅಲ್ಲಿ 2 hours ಬೇಕು, ಮಿಷಿನ್ 3ಅಲ್ಲಿ 1 hour ಬೇಕು. ಆ್ಯಂಡ್ ಇದು ಐಟಮ್ ಎನ್ಗೆ ಮಿಷಿನ್ 1ಅಲ್ಲಿ 2 hours ರಿಕ್ವೈರ್ಡ್ ಇದೆ, ಮಿಷಿನ್ 2ಗೆ 1 hour ರಿಕ್ವೈರ್ಡ್ ಇದೆ, ಮಿಷಿನ್ 3ಅಲ್ಲಿ 1.25 hours ರಿಕ್ವೈರ್ಡ್ ಇದೆ. ಓಕೆ. ಶಿ ಮೇಕ್ಸ್ ಎ ಪ್ರಾಫಿಟ್ ಆಫ್ rupees 600 and rupees 400 ಆನ್ ಐಟಮ್ಸ್ ಎಮ್ ಆ್ಯಂಡ್ ಎನ್ ರೆಸ್ಪೆಕ್ಟಿವ್ಲಿ. ಅಂದರೆ ಒಂದು ಐಟಮ್ ಎಮ್ನ ಮಾರಿದ್ರೆ ಅವ್ರಿಗೆ rupees 600 ಅಷ್ಟು ಪ್ರಾಫಿಟ್ ಸಿಗುತ್ತೆ, ಎನ್ನ ಮಾರಿದ್ರೆ 400 rupees 400 ಅಷ್ಟು ಪ್ರಾಫಿಟ್ ಸಿಗುತ್ತೆ ಒಂದು ಯೂನಿಟ್ಗೆ. ಆಯಿತಾ? ಹೌ ಮೆನಿ ಈಚ್ ಐಟಮ್ ಶುಡ್ ಶಿ ಪ್ರೊಡ್ಯೂಸ್ ಸೊ ಆ್ಯಸ್ ಟು ಮ್ಯಾಕ್ಸಿಮೈಸ್ ಹರ್ ಪ್ರಾಫಿಟ್ ಅಸ್ಯೂಮಿಂಗ್ ದಟ್ ಶಿ ಕ್ಯಾನ್ ಸೆಲ್ ಆಲ್ ದ ಐಟಮ್ಸ್ ದಟ್ ಶಿ ಪ್ರೊಡ್ಯೂಸ್ಡ್. what will be the maximum profit? Here we have to maximize the profit. ಅಂದರೆ ಎಮ್ ಮತ್ತು ಎನ್ನು ಎಷ್ಟೆಷ್ಟು ಐಟಮ್ಸ್ ತಯಾರಾದರೆ, ಎಷ್ಟೆಷ್ಟು ನಂಬರ್ ಆಫ್ ಐಟಮ್ಸ್ ತಯಾರಾದರೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಗುತ್ತೆ ಮತ್ತು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಆಗಬಹುದು ಅಂತ ಕ್ವಶನ್. ಓಕೆ, ಸೊ ಸಿಂಪಲ್ ಪ್ರಾಬ್ಲಮ್. ಲೆಟ್ ಅಸ್ ಸಾಲ್ವ್ ದಿಸ್. ಓಕೆ, ಸೊಲ್ಯೂಷನ್. ಸಿ ವಾಟ್ ಈಸ್ ಆ್ಯಕ್ಚುಲಿ ಗಿವನ್. ಲೆಟ್ ಅಸ್ ಫಸ್ಟ್ ಡ್ರಾ ದ ಫ್ಲೋ ಚಾರ್ಟ್ ಬರ್ಕೊಂಬಿಡೋಣ. ಸೊ ಏನು ಕೊಟ್ಟಿದ್ದಾರೆ ಅಂತ ನೋಡಿ. ಒಂದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಯಲ್ಲಿ 2 ಐಟಮ್ಸ್ ತಯಾರಾಗುತ್ತೆ. ಓಕೆ, ಯಾವ್ಯಾವ 2 ಐಟಮ್ಸ್ ಅಂದರೆ ಎಮ್ ಮತ್ತು ಎನ್. ಹೌದಾ? ಎಮ್ ಎನ್. ಸೊ ಎರಡಕ್ಕೂ 3 ಮೆಷಿನ್ಸ್ ಬೇಕಾಗುತ್ತೆ. ಮಿಷಿನ್ 1, 2, 3. ಎನ್ಗೂ ಕೂಡ 3 ಮೆಷಿನ್ಸ್ ಬೇಕಾಗುತ್ತೆ. ಮಿಷಿನ್ಸ್ 1, 2, 3. ಓಕೆ. ಸೊ ಇಲ್ಲಿ
ಒಂದು ಯೂನಿಟ್ ಪರ್ ಯೂನಿಟ್ ಆಫ್ ಎಮ್ ಐಟಮ್ ಎಮ್ ತಯಾರು ಮಾಡಲಿಕ್ಕೆ ಮಿಷಿನ್ ಒನ್ನಲ್ಲಿ ಎಷ್ಟು ಅವರ್ ಬೇಕು ಅಕಾರ್ಡಿಂಗ್ ಟು ದ ಟೇಬಲ್ 1 ಅವರ್ ಪರ್ 1 ಯೂನಿಟ್ ಪರ್ ಯೂನಿಟ್. ಸೊ ಅದೇ ಥರ ಮಿಷಿನ್ 2 ಅಲ್ಲಿ 2 ಅವರ್ಸ್, ಮಿಷಿನ್ 3 ಅಲ್ಲಿ 1 ಅವರ್. ಅದೇ ಥರ ಐಟಮ್ ಎನ್ ತಯಾರು ಮಾಡಲಿಕ್ಕೆ 1 ಯೂನಿಟ್ ತಯಾರು ಮಾಡಲಿಕ್ಕೆ ಮಿಷಿನ್ 1 ಅಲ್ಲಿ 2 ಅವರ್ಸ್ ರಿಕ್ವೈರ್ಮೆಂಟು, ಮಿಷಿನ್ 2 ಅಲ್ಲಿ 1 ಅವರ್ ಬೇಕಾಗುತ್ತೆ. ಇದು 1.25 ಅವರ್ಸ್ ಬೇಕಾಗುತ್ತೆ. 1.25 ಅವರ್ಸ್ನ ನೀವು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಇಟ್ ಈಸ್ 5/4. ಓಕೆ, ಸೊ 5/4 ಇದನ್ನು ಹೀಗೆ ಇಟ್ಕೋಬೋದು, ಇಲ್ಲಾಂದರೆ ಇದನ್ನು ಈ ಥರ ನೀವು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಓಕೆ, 5/4. ಓಕೆ, ಈಗ ನೋಡಿ ಯಾವುದ್ರ ಮೇಲೆ ರಿಸ್ಟ್ರಿಕ್ಷನ್ ಹೇಳ್ತಿರೋದು. ರಿಸ್ಟ್ರಿಕ್ಷನ್ ಈಸ್ ಆನ್ ದ ಮಿಷಿನ್ ಅವರ್ಸ್. ಹೌದಾ, ಮಿಷಿನ್ ಅವರ್ಸು ಎಷ್ಟೆಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಫಸ್ಟ್ ಮಿಷಿನ್ಗೆ ಫಸ್ಟ್ ಮಿಷಿನ್ ಕನ್ಸ್ಟ್ರೈಂಟ್ ಮಿಷಿನ್ 1ಗೆ ಇಲ್ಲಿ 3 ಕನ್ಸ್ಟ್ರೈಂಟ್ಸ್ ಬರುತ್ತೆ. ಇದು ಮಿಷಿನ್ 1ಗೆ, ಇನ್ನೊಂದು ಮಿಷಿನ್ 2, ಅದೇ ಥರ ಮಿಷಿನ್ 3. ಮಿಷಿನ್ 1ಗೆ ನೋಡಿ ಮ್ಯಾಕ್ಸಿಮಮ್ ಅದು 12 ಅವರ್ಸ್ ರನ್ ಆಗ್ಬೋದು ಮಿಷಿನ್ 1 and 2, ಕರೆಕ್ಟ್, ಅಕಾರ್ಡಿಂಗ್ ಟು ದ ಗಿವನ್ ಕ್ವಶನ್. ಬಟ್ ಮಿಷಿನ್ 3 ಏನಿದೆ, ಇಟ್ ಕ್ಯಾನ್ ವರ್ಕ್ ಅಟ್ಲೀಸ್ಟ್ 5 ಅವರ್ಸ್. ಇಟ್ ಹ್ಯಾಸ್ ಟು ವರ್ಕ್ ಅಟ್ಲೀಸ್ಟ್ 5 ಅವರ್ಸ್ ಎ ಡೇ. ಸರಿನಾ, ಮಿನಿಮಮ್ 5 ಅವರ್ಸ್ ಅದು ರನ್ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು, ಮಿಷಿನ್ 3. ಮಿಷಿನ್ 1 and 2 ಏನಿದೆ ಅದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಅಟ್ ಮೋಸ್ಟ್ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 12 ಅವರ್ಸ್ ರನ್ ಆಗ್ಬೋದು. ಮಿಷಿನ್ 3 ಮಿನಿಮಮ್ 5, ಅದಕ್ಕಿಂತ ಜಾಸ್ತಿ ಅವರ್ಸ್ ರನ್ ಆಗ್ಬೋದು ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ. ಸೊ ಲೆಟ್ ಅಸ್ ಅಸ್ಯೂಮ್, ಲೆಟ್ ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ಎಮ್, ಐಟಮ್ ಎಮ್, and y denotes the number of units of item n. ಹೌದಾ, x denotes the number of units of item m and y denotes the number of units of item n. So obviously both x and y are greater than or equal to 0 because they represent the quantity. ಹೌದಾ, ಕ್ವಾಂಟಿಟಿ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಎರಡೂ ಪಾಸಿಟಿವ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇರುತ್ತೆ. ಕ್ಲಿಯರ್? ಸೊ ಈಗ ನೋಡಿ, ಸೊ ಇದು ಎಕ್ಸ್ ನಂಬರಷ್ಟು ತಯಾರಾಗ್ತಿದೆ, ಇದು ವೈ ನಂಬರಷ್ಟು ತಯಾರಾಗ್ತಾ ಇದೆ. ಹಾಗಿದ್ಮೇಲೆ ಕನ್ಸ್ಟ್ರೈಂಟ್ಸ್ ಏನು ಬರುತ್ತೆ ನೋಡೋಣ. ಸೊ ಇಲ್ಲಿ ಮಿಷಿನ್ ಅವರ್ ಕನ್ಸ್ಟ್ರೈಂಟ್ಸೇ ಇರೋದು. ಮಿಷಿನ್ 1ಗೆ ಇಷ್ಟೇ ಅವರು, ಮಿಷಿನ್ 2ಗೆ ಇಷ್ಟೇ ಅವರು, ಮಿಷಿನ್ 3ಗೆ ಇಷ್ಟೇ ಅವರು ಅಂತ ಹೇಳಿರೋದ್ರಿಂದ 3 ಕನ್ಸ್ಟ್ರೈಂಟ್ಸ್ ಬರುತ್ತೆ. ಮಿಷಿನ್ 1 ಕನ್ಸ್ಟ್ರೈಂಟ್, ಮಿಷಿನ್ 2 ಕನ್ಸ್ಟ್ರೈಂಟ್, ಮಿಷಿನ್ 3 ಕನ್ಸ್ಟ್ರೈಂಟ್. ಹೌದಾ, ಸೊ ಮಿಷಿನ್ 1ಗೆ ನೋಡಿ, ಮಿಷಿನ್ 1ಗೆ 1 ಯೂನಿಟ್ ಆಫ್ ಎಮ್ಗೆ, ಐಟಮ್ ಎಮ್ಗೆ 1 ಅವರ್ ಬೇಕು ಅಂದರೆ ಮಿಷಿನ್ 1ಅಲ್ಲಿ ಎಕ್ಸ್ ಯೂನಿಟ್ಸ್ ಆಫ್ ಐಟಮ್ಸ್ ತಯಾರಾಗ್ತಿರೋದು. ಸೊ ಹಾಗಿದ್ಮೇಲೆ ಎಷ್ಟು ಬೇಕಾಗುತ್ತೆ, 1 × ಎಕ್ಸ್. ಸರಿನಾ, ಪ್ಲಸ್ 1 ಯೂನಿಟ್ ಆಫ್ ಎನ್ಗೆ 2 ಅವರ್ಸ್ ಬೇಕು ಮಿಷಿನ್ 1ಅಲ್ಲಿ ಅಂದರೆ ವೈ ನಂಬರ್ ಆಫ್ ಐಟಮ್ಸ್ ತಯಾರಾಗ್ತಿರೋದು. ಸೊ ವೈ ನಂಬರ್ ಆಫ್ ಐಟಮ್ಸ್ಗೆ ಎಷ್ಟಾಗುತ್ತೆ, 2y. ಬಟ್ ದಿಸ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 12 ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ. ಅಟ್ ಮೋಸ್ಟ್ 12 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸೊ ಅದೇ ಥರ ಮಿಷಿನ್ 2ಗೆ 1 ಯೂನಿಟ್ಗೆ 2 ಅವರ್ಸ್ ಆದರೆ ಎಕ್ಸ್ ಯೂನಿಟ್ಸ್ಗೆ 2x ಅವರ್ಸು. ಇಲ್ಲಿ ಮಿಷಿನ್ 2ಗೆ 1 × y ಅವರ್ಸು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 12. ಇದನ್ನು ಬೋತ್ ಮಿಷಿನ್ 1 and 2 ಆರ್ ರಿಕ್ವೈರ್ ಟು ದೇ ಕ್ಯಾನ್ ವರ್ಕ್ ಅಟ್ ಮೋಸ್ಟ್ 12 ಅವರ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬಟ್ ಮಿಷಿನ್ 3 ಏನಿದೆ ನೋಡಿ, ಮಿಷಿನ್ 3ಗೆ 1 ಯೂನಿಟ್ಗೆ 1 ಅವರ್ ಆದರೆ ಎಕ್ಸ್ ನಂಬರ್ ಆಫ್ ಯೂನಿಟ್ಸ್ಗೆ ಎಷ್ಟಾಗುತ್ತೆ, 1 × x ಪ್ಲಸ್ 1.25 × y. 1.25ನ ನಾನು 5/4 ಅಂತ ಬರಿತೀನಿ. ಸೊ 5/4 × y. ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಕರೆಕ್ಟಾ? ಯಾಕೆ, ಅಟ್ಲೀಸ್ಟ್ 5 ಅವರ್ಸ್ ಅಂತ ಹೇಳ್ತಾ ಇರೋದ್ರಿಂದ ಸೊ ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಆಗುತ್ತೆ. ಮಿಷಿನ್ 3 ಹ್ಯಾಸ್ ಟು ವರ್ಕ್ ಅಟ್ಲೀಸ್ಟ್ 5 ಅವರ್ಸ್ ಎ ಡೇ. ಸರಿನಾ? ನೋಡಿ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 4 is the LCM. 4x, this is nothing but this implies 4x plus 5y ಡಿವೈಡೆಡ್ ಬೈ 4 ಬರುತ್ತೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಆದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 20 ಆಯಿತು. ಸೊ 4x plus 5y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 20. ಸೊ ನೋಡಿ, ಇಲ್ಲಿ ನಮ್ಮ ಹತ್ರ ಈಗ ಎಷ್ಟು ಕನ್ಸ್ಟ್ರೆಂಟ್ಸ್ ಇದೆ, 3 ಕನ್ಸ್ಟ್ರೆಂಟ್ಸ್ ಆರ್ ದೇರ್. ಒಂದು ಮಿಷಿನ್ 1 ಕನ್ಸ್ಟ್ರೆಂಟು, ಮಿಷಿನ್ 2 ಕನ್ಸ್ಟ್ರೆಂಟು, ಇನ್ನೊಂದು ಮಿಷಿನ್ 3 ಕನ್ಸ್ಟ್ರೆಂಟು. ಟೋಟಲ್ ನಮ್ಮ ಹತ್ರ 3 ಕನ್ಸ್ಟ್ರೆಂಟ್ಸ್ ಇದೆ.
ಸರಿನಾ? ಸಿ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದಾ? ಪ್ರಾಫಿಟ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದು ಪೀಸ್ ಆಫ್ ಅಥವಾ ಒಂದು ಯೂನಿಟ್ ಆಫ್ ಐಟಮ್ ಎಮ್ಗೆ 1 ಯೂನಿಟ್ ಆಫ್ ಐಟಮ್ ಎಮ್ಗೆ ಎಷ್ಟು ಪ್ರಾಫಿಟು? ₹600 ಒಂದು ಯೂನಿಟ್ಗೆ. ಹಾಗಿದ್ಮೇಲೆ ಎಕ್ಸ್ ನಂಬರ್ ಆಫ್ ಐಟಮ್ಸ್ ತಾನೇ ತಯಾರಾಗ್ತಿರೋದು. ಎಕ್ಸ್ ನಂಬರ್ ಆಫ್ ಯೂನಿಟ್ಸ್ ಆಫ್ ಎಮ್ ಎಷ್ಟಾಗುತ್ತೆ? 600x. ಅದೇ ಥರ 1 ಯೂನಿಟ್ ಆಫ್ ಎನ್ಗೆ 1 ಯೂನಿಟ್ ಪರ್ ಯೂನಿಟ್ ₹400 ಪ್ರಾಫಿಟ್ ಆದರೆ ವೈ ನಂಬರ್ ಆಫ್ ಎನ್ಗೆ ಎಷ್ಟಾಗುತ್ತೆ? 400y. ಬಟ್ ನಮಗೆ ಬೇಕಿರೋದು ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ? 600x ಪ್ಲಸ್ 400y. ಎರಡರಿಂದನೂ ಸೇರಿ ಎಷ್ಟು ಪ್ರಾಫಿಟ್ ಬರುತ್ತೆ? ಸೊ 600x ಪ್ಲಸ್ 400y ಆಗುತ್ತೆ. ಸೊ ದೇರ್ ಫೋರ್ ನಮ್ಮ ಆಬ್ಜೆಕ್ಟಿವ್ ಫಂಕ್ಷನ್ ಏನು? z is equal to 600x plus 400y. So therefore the mathematical formulation of the given LPP is the mathematical formulation of the given LPP is maximize. ಯಾವುದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು? z is equal to 600x plus 400y subject to the constraints. What are the constraints? x plus 2y less than or equal to 12, 2x plus y less than or equal to 12, and 4x plus 5y greater than or equal to 20, x, y greater than or equal to 0. ಸೊ ಇದೆರಡು ಇರಲೇಬೇಕಿದು. ಯಾಕೆ? ಎಕ್ಸ್ ಮತ್ತು ವೈ ಎರಡು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಕ್ವಾಂಟಿಟಿ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ದೇ ಆರ್ ಬೋತ್ ಗ್ರೇಟರ್ ದ್ಯಾನ್ 0. ಕರೆಕ್ಟಾ? ಸೊ ದಟ್ ಮೀನ್ಸ್ ದ ಸೊಲ್ಯೂಷನ್ ರೀಜನ್ ಲೈಸ್ ಓನ್ಲಿ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಕ್ಲಿಯರ್? ಸೊ ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಒನ್ ಬೈ ಒನ್. ಸೊ ಇಲ್ಲಿ 3 ಕನ್ಸ್ಟ್ರೆಂಟ್ ಬರುತ್ತೆ ಅಂದರೆ 3 ಲೈನ್ಸ್ ಬರುತ್ತೆ ನಿಮಗೆ. ಸೊ 3 ಲೈನ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ ನೀವಿಲ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದ 3 ಲೈನ್ಸ್ ಒನ್ ಬೈ ಒನ್. ಸೊ ಫಸ್ಟ್ ಒನ್ x plus 2y equal to 12. Find out the points x, y, x, y. y equal to 0 ಕೊಟ್ಟರೆ x equal to 12 ಆಗುತ್ತೆ. ಸೊ 12, 0 is one of the points. x equal to 0 ಕೊಟ್ಟರೆ y is equal to 6 ಆಗುತ್ತೆ. 0, 6 is the another point. ಓಕೆ. ಇನ್ನೊಂದು 2x plus y equal to 12. Find out the points x, y, x, y. Put y equal to 0. y equal to 0 ಆದರೆ x equal to 6. 6, 0. x equal to 0 ಕೊಟ್ಟರೆ y is equal to 12. 0, 12. And the last one is 4x plus 5y equal to 20. ಹೌದಾ? ಸೊ x, y, x, y. y equal to 0 ಹಾಕಿ x is equal to ಏನಾಗುತ್ತೆ? 5. ಸೊ 5, 0. x equal to 0 ಹಾಕಿ y is equal to 4. 0, 4. Okay. Therefore, let us draw the graph and find out the feasible region and the corner points. Then we will find out what is the maximum value of the given objective function. Okay. So let us draw the graph. Okay. So consider only the first quadrant. It is enough. ಯಾಕೆಂದರೆ ಎಲ್ ಪಿ ಪಿಯಲ್ಲಿ ನಿಮಗೆ ಸೊಲ್ಯೂಷನ್ ರೀಜನ್ ಸಿಗೋದು ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ. ಹಾಗಾಗಿ ಸೊ ಲೆಟ್ ಅಸ್ draw the lines. First line passes to the points 12, 0. This is the point 12, 0. And 0, 6. This is the point 0, 6. So the line passes through these 2 points and its equation is x plus 2y equal to 12. Okay. And the second line passes through the points 6, 0. This is the point 6, 0 and 0, 12. This is the point 0, 12. So therefore this line passes through these 2 points. Okay. And its equation is 2x plus y equal to 12. And the third one, the third line passes through the points 5, 0. This is the point 5, 0 and this is the point 0, 4. So therefore the line passes through these 2 points and its equation is
4x plus 5y equal to 20. Okay, now we have to find out the solution region for each of the lines. Okay, so ನೋಡಿ ಫಸ್ಟ್ ಮತ್ತು ಸೆಕೆಂಡ್ ಏನಿದೆ ಅದು ಎರಡೂ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಇದೆ, ಬಟ್ ಥರ್ಡ್ ಒನ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಸರಿನಾ? ಸೊ ಫಸ್ಟ್ ಮತ್ತು ಸೆಕೆಂಡ್, ಸಿನ್ಸ್ ದೀಸ್ ಟು ಲೈನ್ಸ್ ಆರ್ ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್, ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ನೋಡಿ ಪಾಸಿಟಿವ್ ಇದೆ. ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಇರೋದ್ರಿಂದ ಬಿಲೋ ದ ಲೈನ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ನೋಡಿ ಇದಕ್ಕೂ ಬಿಲೋ ಬರುತ್ತೆ, ಆ್ಯಂಡ್ ಸೆಕೆಂಡ್ ಲೈನ್ ಯಾವುದು ಇದು, ಇದಕ್ಕೂ ಬಿಲೋ ಬರುತ್ತೆ. ಬಿಲೋ ಬೋತ್ ದ ಲೈನ್ಸ್ ಆಗುತ್ತೆ ಸೊಲ್ಯೂಷನ್ ರೀಜನ್. ಅರ್ಥ ಆಯ್ತಾ? ಎರಡೂ ಲೈನ್ನ ಕೆಳಗಡೆ. ವಾಟ್ ಅಬೌಟ್ ದಿಸ್ ಒನ್, ಥರ್ಡ್ ಲೈನ್ ಏನಿದೆ ಅದು ಗ್ರೇಟರ್ ದ್ಯಾನ್ ಇರೋದ್ರಿಂದ ಎಬೋವ್ ದ ಲೈನ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಬಟ್ ನೀವು ನೋಡಿ ಅಬ್ಸರ್ವ್ ಮಾಡಿ, ಕನ್ಫ್ಯೂಸ್ ಮಾಡ್ಕೊಬಿಡಿ, ಇದು ಬ್ಲೂ ಲೈನ್ ಹಾಕೊಳ್ಳಿ ಎಬೋವ್ ದಿಸ್ ಲೈನ್. ಸೊ ಸೊಲ್ಯೂಷನ್ ರೀಜನ್ ಯಾವುದಾಗುತ್ತೆ ಇಲ್ಲಿ? ಈ ಲೈನ್ನ ಕೆಳಗಡೆ, ಈ ಲೈನ್ನ ಕೆಳಗಡೆ, ಈ ಲೈನ್ನ ಮೇಲುಗಡೆ. ಸೊ ಹಾಗಿದ್ಮೇಲೆ ಸೊಲ್ಯೂಷನ್ ರೀಜನ್ ಬಂದು ನೋಡಿ, ದಿಸ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಇಷ್ಟು. ಇಷ್ಟು ಮಾತ್ರ ಬರುತ್ತೆ ನೋಡಿ, ಇದು ಬರಲ್ಲ, ಈ ರೀಜನ್ ಬರಲ್ಲ, ಇದು ಯಾವುದು ಬರಲ್ಲ. ಓಕೆ, ಬಿಕಾಸ್ ಸೊಲ್ಯೂಷನ್ ರೀಜನ್ ಓನ್ಲಿ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೊ ದ ಶೇಡೆಡ್ ರೀಜನ್ ಇಸ್ ದ ರಿಕ್ವೈರ್ಡ್ ಫೀಸಿಬಲ್ ರೀಜನ್. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ಸ್ ಯಾವ್ಯಾವುದಾಗುತ್ತೆ? ಒಂದು 0,4, ಇದೊಂದು. ಇಲ್ಲಿ ಆರಿಜಿನ್ ಬರಲ್ಲ, ಯಾಕೆ? ದಿಸ್ ಇಸ್ ನಾಟ್, ದೀಸ್ ಟು ಲೈನ್ಸ್ ಆರ್ ನಾಟ್ ಕವರಿಂಗ್ ದ ಫೀಸಿಬಲ್ ರೀಜನ್, ಹಾಗಾಗಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನು ಕಾರ್ನರ್ ಪಾಯಿಂಟ್ ಆಗಲ್ಲ. ಇದು ಎ, ಇದನ್ನು ನಾನು ಬಿ ತೊಗೊತೀನಿ, ಯಾವುದನ್ನ 5,0ನ. ಇದು ಸಿ ತೊಗೊತೀನಿ, ಯಾವುದು 6,0ನ. ಇದು ಡಿ ಏನಿದೆ ಇದು ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ಗ್ರಾಫ್ ಬುಕ್ಕಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಗ್ರಾಫ್ ಶೀಟಲ್ಲಿ 4,4 ಇದು ಪಾಯಿಂಟು. ಆಯಿತಾ? ದಿಸ್ ಪಾಯಿಂಟ್ ಈಸ್ ಎಕ್ಸಾಕ್ಟ್ಲಿ 4,4. ನಿಮಗೆ ಅಕಸ್ಮಾತ್ ಇದು ಗೊತ್ತಾಗಲಿಲ್ಲ ಅಂದರೆ ಯು ನೋ ಹೌ ಟು ಫೈಂಡ್ ದ ಸೊಲ್ಯೂಷನ್, ಐ ಮೀನ್ ಮಿಡ್ ಪಾಯಿಂಟ್, ಸಾರಿ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಹೇಗೆ ಅಂದರೆ ಜಸ್ಟ್ ಸಾಲ್ವ್ ದೀಸ್ ಟು ಇಕ್ವೇಷನ್ಸ್. ಇವೆರಡರದ್ದು ಇಕ್ವೇಷನ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಸಿಕ್ಕೋಗುತ್ತೆ ಪಾಯಿಂಟ್. ಓಕೆ, 4,4 ಇರೋದ್ರಿಂದ ನಾನು ಮಿಡ್ ಪಾಯಿಂಟ್ ಅಂದೆ, ಸಾರಿ, ಇಟ್ಸ್ ನಾಟ್ ಮಿಡ್ ಪಾಯಿಂಟ್, ಇಟ್ಸ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಕ್ಲಿಯರ್? ಓಕೆ, ಸೊ ಈಗ ಕಾರ್ನರ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಿದ ಮೇಲೆ ಈಗ ಇದೊಂದು ಕಾರ್ನರ್ ಪಾಯಿಂಟ್ಸ್ ಇದೆ. ಟೋಟಲ್ ಎಷ್ಟಾಯ್ತು ರೀ? ಎ ಬಿ ಸಿ ಡಿ ಇ 5. ಹಿಯರ್ ವಿ ಹ್ಯಾವ್ 5 ಕಾರ್ನರ್ ಪಾಯಿಂಟ್ಸ್. ನೌ ಲೆಟ್ ಅಸ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಅಟ್ ಈಚ್ ಆಫ್ ದೀಸ್ ಕಾರ್ನರ್ ಪಾಯಿಂಟ್ಸ್. ಪ್ರತಿಯೊಂದು ಕಾರ್ನರ್ ಪಾಯಿಂಟಲ್ಲೂ ಆಬ್ಜೆಕ್ಟಿವ್ ಫಂಕ್ಷನ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ, ಏನಾಗುತ್ತೆ ನೋಡೋಣ. ಕಾರ್ನರ್ ಪಾಯಿಂಟ್ಸ್ z is equal to 600x plus 400y. ಹೌದಾ? ಸೊ ಈಗ ಪಾಯಿಂಟ್ ಎ 0,4. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟಾಗುತ್ತೆ ವ್ಯಾಲ್ಯೂ? 1600 ಆಗುತ್ತೆ. ಹೌದಾ? ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಯಾವುದು? ಬಿ 5,0. ಸೊ 5,0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ 3,000, ರೈಟ್? ಸರಿನಾ? ನೆಕ್ಸ್ಟ್ ಸಿ 6,0 3,600. ಡಿ 4,4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2,400 ಪ್ಲಸ್ 2,400 ಅಲ್ವಾ? ಎಷ್ಟಾಯ್ತು? ಐ ಆಮ್ ಸಾರಿ, 2,400 ಪ್ಲಸ್ 1,600 ಆಗುತ್ತೆ. ಸರಿನಾ? ಎಷ್ಟಾಯಿತು? 4,000. ಸೊ ದಿಸ್ ಇಸ್ 4,000. ಇ 0,6 ತೊಗೊಂಡ್ರೆ 2,400. Which is the maximum value? This is the maximum value. Okay, therefore this is the z maximum. Okay, therefore z maximum is equal to 4,000 when x is equal to 4 and y is equal to 4. ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀತೀರಾ ಅಂದರೆ, hence the maximum value of the objective function is 4,000 at 4,4. Hence the manufacturer has to produce 4 units of each of items
ಟು ಗೆಟ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಫ್ ₹4,000 ಅಂತ ಬರೀತೀರ. ಅರ್ಥ ಆಯ್ತಾ? ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ತೊಗೋಬೇಕು ಅಂದರೆ ಮ್ಯಾನುಫ್ಯಾಕ್ಚರರ್ ಎಷ್ಟೆಷ್ಟು ಐಟಮ್ಸ್ನ ಪ್ರೊಡ್ಯೂಸ್ ಮಾಡಬೇಕು M&Aನು ಈಚ್ 4,000. ಅರ್ಥ ಆಯ್ತಾ? ಸೊ ದೇರ್ಫೋರ್ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು ಆಲ್ ಆಫ್ ಯು.